ಅದಕ್ಕೆ ಬೇರೆ ಏನು ಕೆಲಸ ಮಾಡಕತ್ತೀನಿ ನೋಡ್ಬೇಕು. ನಮ್ಮ ಡಬ್ಬಿಯಿಂದ ಇಲ್ಲಿ ಸಾಲ ಇಲ್ಲ ಅಂದ್ರೆ ಬಿಸ್ನೆಸ್ ಆಗಿರ್ತಿದ್ರು ಇವರು ಸೇವಾ ಅಲ್ಲ ದೇವಸ್ಥಾನ ಆಗುತ್ತಂತೇಳಿ. ಈಗ ನೋಡ್ರಿ ಅಲ್ಲಿ ಸಂಧಿ ಕಾಳು ಸಾರು ರೆಡಿ ಆಗೈತಿ. ಕಲರ್ ನೋಡ್ರಿ ಏನು ಸಖತ್. ಈ ಸ್ಟ್ಯಾಂಡಿಂದ ಟೋಟಲ್ ಅಡುಗೆ ಮನೆ ಆಗುತ್ತೆ. ಇಲ್ಲೊಂದೈತಿ ದೊಡ್ಡ ರೈಸ್ ಸರಿ ಹೇಳ್ತೀನಿ. ನನ್ನ ಮತ್ತಿಗೆ ಬೇರೆ ಎಲ್ಲನೂ ಅಂತ ಹಿಂಗಿತ್ತಲ್ಲ ಬೈತಾರೆ. ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಹುಡುಕಾಗತ್ತಾರ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವ್ರಿ. ಬರೀ ಇವತ್ತಿನ ಲಾಗ್ ಈಗ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ಲಾಗ್ ಏನೆಲ್ಲ ಐತೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರಿ. ಇವತ್ತು ಟೈಮ್ ಆಗೈತ್ರಿ 9:40 ಆಗೈತಿ. ಬೆಳಗ್ಗೆ ಎದ್ದಾಗಿಂದ ನಾವು 3 ಜನದ್ದು ಜಳಕ ಅದೆಲ್ಲ ಆಯಿತು. ಮನು ದೇವ್ರ ದೀಪ ಅದೆಲ್ಲ ಹಚ್ಚಿದ. ಈಗ ನಾನು ನಾಷ್ಟ ಮಾಡ್ಬೇಕ್ರಿ. ನಾಷ್ಟ ಮಾಡಲು ಅಥವಾ ನಿನ್ನೆ ಈಗ ಜಳಕ ಮಾಡಿವಲ್ರಿ, ಈ ಬಟ್ಟೆನ ಈಗ ಬಿಸಿಲು ಇನ್ನೂ ಬಂದಿಲ್ಲ ಅಲ್ಲಿ. ಆಮೇಲೆ 4 ಗಂಟೆವರೆಗೂ ಬಿಸಿಲಿರತ್ತ, ಏನು ಕೆಲಸ ಮಾಡೋಕ್ಕಾಗಲ್ಲ ಹೊರಗೆ. ಹಾಗಾಗಿ ಬಟ್ಟೆ ಹೋಗ್ಕೊಂಬಂದು ನಾಷ್ಟ ಮಾಡ್ಕೊತ ಬಿಟ್ಟೀನಿ. ಯಾಕಂದ್ರೆ ದಿನ ರೆಗ್ಯುಲರ್ ಟೈಮ್ 8 ಗಂಟೆ 8:30 9 ಗಂಟೆಗೆ ನಾಷ್ಟ ಮಾಡಿ ಅವ್ರಿಗೆ ಅದು ಹಸಿವು ಇರೋದಿಲ್ಲ. ಸುಮ್ಮನೆ ಮಾಡೋದು ತಣ್ಣಗೆ ಹಾಕ್ಬಿಡೋದು, ಆಮೇಲೆ ಅದು ವೇಸ್ಟ್ ಆಗ್ಬಿಡ್ತೈತಿ. ಹಾಗಾಗಿ ಸೇಮ್ ಹಾಗೆ ರೂಟೀನ್ ಯಾಕೆ ಮಾಡ್ಕೋಬೇಕು. ಮತ್ತು ಸ್ಕೂಲ್ ಇದ್ದಾಗೆಲ್ಲ ಅನಿವಾರ್ಯ ಮಾಡಬೇಕು, ಸ್ಕೂಲ್ ಹೋಗ್ತಿರ್ತಾರೆ ಅಂತೇಳಿ. ಈಗೇನು ಹಾಲಿಡೇ ಸ್ವಲ್ಪ ಮಾಡೋ ಕೆಲಸ ಮಾಡಿಕೊಂಡು ಫಾಸ್ಟಾಗಿ ಮನೆ ಕೆಲಸ ಮಾಡ್ಕೊಂಡು ಆಮೇಲೆ ನಿಧಾನಕ್ಕಿಲ್ಲ ನಾಷ್ಟ ಅದೆಲ್ಲ ಮಾಡಿದ್ರೆ ಅದು ಮಾಡಿದ್ದು ಖಾಲಿನ ಹಾಕೈತಾರೆ, ವೇಸ್ಟ್ ಆಗಲ್ಲ. ಖಾಲಿನ ಆಗುತ್ತೆ. ಹಸಿವಾಗಿರ್ತೈತೆ, ಅಲ್ಲೇ ಟೈಮ್ ಜಾಸ್ತಿ ಆಗಿರ್ತೈತೆ. ಹಸಿವು ಆಗ್ತೈತಿ, ಬೇಗ ಖಾಲಿ ಆಗತ್ತೆ ಅಂತೇಳಿ ಯೋಚನೆ ಬಂದೈತಿ. ಹಾಗಾಗಿ ಇವತ್ತಿನ ಇಷ್ಟೊತ್ತದ್ರಿಂದ ಏನು ಮಾಡಲ್ಲ. ಎಲ್ಲ ಇಷ್ಟೊತ್ತಿ ದಿನ ನಾಷ್ಟ ಆಗಿ ಮತ್ತೆ ಯಾವ ಮಾಡಿ ಬೆಳಗ್ಗೆ ಇಟ್ಟಿರ್ತಿದ್ದೆ. ಈಗ ಫಸ್ಟು ಬಟ್ಟೆ ಬಂದುಬಿಡ್ತೇನೆ ರೀ. ಬಟ್ಟೆ ಹೋಗೋದು ಹಾಕಿ ಬಂದು ನಾಷ್ಟ ಮಾಡ್ತೀನಿ. ಇವತ್ತಿನ ಲಾಗ್ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ನಾನು ನಿನ್ನೆ ಲಾಗ್ ನೋಡ್ತಾರಲ್ಲ ಅದೊಂದೈತಿ ಇದೊಂದೈತಿ. ಇದು ಫಸ್ಟ್ ಇವತ್ತು ಓಪನಿಂಗ್ 2. ಇದೊಂಥರ ಬೇರೆ ಪ್ಯಾಟರ್ನ್, ಅದೇ ಬೇರೆ ಪ್ಯಾಟರ್ನ್. ಜೋಡಿ ತಂದಿಲ್ಲ ಅವರು. ಅದು ಸ್ವಲ್ಪ ಬಟ್ಟೆ ಹೇಗೈತೆ ಅಂದ್ರೆ ಕಾಟನ್ ಒಳಗೆ ಐತ್ರಿ ಬಟ್ಟೆ, ಮೆತ್ತಗೆ ಚಲೋ ಐತೆ ಅದು. ಇದು ಸೇಮ್ ಮಾಮೂಲಿ ಈಗ ನಾವು ಒಂದಿಷ್ಟು ದಿವಸ ರೆಡ್ ಹಾಕ್ತಿದ್ದೆ ಅಂದ್ರೆ ಅದ್ರ ಜೊತೆ ಇದ್ದಂಗೆ ಐತೆ. ಇದು ಸೇಮ್ ಕ್ವಾಲಿಟಿ ಅಂದ್ರೆ ಸೇಮ್ ಅಂದ್ರೆ ಅದು ತಂದು ಅಲ್ಲೇ 2-3 ವರ್ಷ ಆಯ್ತು. ಇದು ಹೊಸ ಅದು ಸೇಮ್ ಹಿಂಗೆ ಐತಿ. ಅದು ಜೋಡಿ ಅನಿಸ್ತೈತ್ರಿ ಅದು. ಅದ್ರ ಜೋಡಿ ನಮ್ಗೆ ಇನ್ನೊಂದು ಬೇರೆ ತಂದಿದ್ರು. ಇದು ಬೇರೆ. ನಂಗೆ ಈ ಥರ ಲೈಟ್ ಕಲರ್ ನನಗೆ ಇಷ್ಟ. ಆದ್ರೆ ನಂಗೆ ಎಲ್ಲರೂ ಸೂಟ್ ಆಗೋದು ಅನ್ನೋದು ಡಾರ್ಕ್ ಕಲರ್ ಶೂ ಹಾಕೊಂಡು ಅಂತಾರೆ. ಅದ್ರ ನನಗೆ ಇಷ್ಟ ಬಂತು. ಆಲ್ಮೋಸ್ಟ್ ಬರೀ ಹಿಂಗೆ ಲೈಟ್ ಕಲರ್, ಗ್ರೇ, ಬ್ರೌನು, ಒಟ್ಟಿನಲ್ಲಿ ಲೈಟ್ ಶೇಡ್. ಡೈಲಿ ವೇರ್ ಆಯ್ತು, ಹೊಸ ಡ್ರೆಸ್ ಆಯ್ತು, ಹೊಸ ಸೀರೆ ಆಯಿತು, ಬರೀ ಲೈಟ್ ಕಲರ್ ತೊಗೊಂಡ್ಬಿಡ್ತೀನಿ. ಬರ್ರಿ ಇಲ್ಲಿ ಸಾಕು. ನಿನ್ನೆ ನಾನು ನಿಮ್ಗೆ ಇದನ್ನು ತೋರಿಸ್ತೀನಿ. ನೀವು ಅನ್ಬೋದು ಯಾಕೆ ಇಷ್ಟು ಮನೇನ ಹಿಂಗೆ ಮಾಡಿರ್ತೀರಿ ಅಂತೇಳಿ. ಎಸ್ಪೆಷಲಿ ಈ ಟೇಬಲ್ ವಿಷಯವಾಗಿ. ಈ ಟೇಬಲ್ ಯಾಕೆ ಹಿಂಗೈತೆ ಅಂದ್ರೆ ಪದೇ ಆರಾಮ್ ತಪ್ಪದಾಗಿ ಬರೀ ನೋಡ್ರಿ, ಬರೀ ಇಷ್ಟು ಟ್ಯಾಬ್ಲೆಟ್ಸ್ ಅದಾವೆ. ಇಷ್ಟು ಟ್ಯಾಬ್ಲೆಟ್ಸ್ ನೋಡ್ತಿರ್ಬೋದು. ಟ್ಯಾಬ್ಲೆಟ್ಸು ನಾನು ಅವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಒಗೆದು ಬಿಡ್ತೀನಿ ರೀ ಅವನು. ಏನು ಟ್ಯಾಬ್ಲೆಟ್ ಅಂತಾರೆ. ಎಷ್ಟು ಮಾಡ್ರು ಜಗಳ ಮಾಡ್ತಾರೆ. ಏನಾರ ಹೊತ್ಕೊಂಡು ನಿಂತಿರ್ತೀಯ ನಾವು ನಂಗೆ ಯಾಕೆ ನಾನು ಹೋಗಿದ್ದಿದೆ ಅಂತೇಳಿ. ಅವನೇ ಎಷ್ಟೋ ತೆಗೆದಿಟ್ಟಲ್ಲೇ ಇರ್ತವ್ರೆ. ಅವ್ನು ತೊಗೊಂಡು ಉಪಯೋಗಿಸಲ್ಲ. ಹುಡುಕಿ ತೆಗೆದಿಟ್ಟಲ್ಲೇ ಹೊಸ ತಂದು ಬಿಡೋದು. ಈ ಕಡೆ ದುಡ್ಡು ವೇಸ್ಟ್, ಈ ಕಡೆ ಮನಿನೇ ಹಿಂಗೆ. ಹಾಗಾಗಿ ನಾನು ಬಿಟ್ಬಿಟ್ಟಿರ್ತೀನಿ ಪೂರ್ತಿ ಆರಾಮ ಅಲ್ಲೇ. ಆಮೇಲೆ ಎಷ್ಟು ಹೋಗೋಷ್ಟು ಹೋಗಿರ್ತಾವೆ, ಉಳಿದಷ್ಟು ಹೋಗಿರ್ತಲ್ರಿ ಎಲ್ಲನೂ ಸೇರಿ ಒಗೆದು ಬಿಡ್ತೀನಿ. ಒಗೆದು ಸ್ವಚ್ಛ ಮಾಡ್ಬೇಕು. ಮೇನ್ ಆ ಟೇಬಲ್ ಪ್ಲೇಸ್ ಚೇಂಜ್ ಮಾಡ್ಕೋಬೇಕ್ರಿ ನಾನು. ಈ ಟೇಬಲ್ನ ಅಲ್ಲಿ ಇಟ್ವಿ ಅಂದ್ರೆ ಅಲ್ಲಿ ಸೀರೆ, ಇದನ್ನ ಅಲ್ಲಿ ಇಟ್ವಿ ಅಂದ್ರೆ ಇದ್ರ ಮೇಲೆ ಸೀರೆ ಇಟ್ರೆ ಆ ಜಾಗದ ಖಾಲಿ ಅನ್ನಿಸ್ತೈತ್ರಿ. ಮೇನಾಗಿ ಈ ಜಾಗ ಖಾಲಿ ಆಗುತ್ತೆ ನಮ್ಗೆ. ಹಾಲ್ ಸ್ವಲ್ಪ ಜಾಗ ಸ್ಪೇಸ್ ಬೇಕಾಗತ್ತೆ ನಮ್ಗೆ. ಇಲ್ಲಿ ಹತ್ತೆ ಆಗ್ಬಿಟ್ಟೈತಿ. ಈಗ ಇಲ್ಲಿ ಇಟ್ಕೊಂಡು ಇದನ್ನ ಅಲ್ಲಿಟ್ಟು ಸೀರೆ ಇದ್ರ ಮೇಲೆ ಇಟ್ಟಿವಿ ಅಂದ್ರೆ ಇದು ತಪ್ಪುತ್ತೆ. ಇಲ್ಲಿ ಎಲ್ಲನೂ ತಂದು ಇಡಕ್ಕೆ ಅದೊಂಥರ ಇದಾಗ್ಬಿಟ್ಟೈತಿ ರೀ. ಅದು ಸ್ಟೋರೇಜ್ ಟೇಬಲ್ ಆದಂಗೆ ಆಗ್ಬಿಟ್ಟೈತಿ. ಅದಕ್ಕೆ ಅದನ್ನ ಇಲ್ಲ ಅನ್ಸಿದ್ರೆ ಇಷ್ಟೊಂದು ಕೂಡೋದೇ ಇಲ್ಲಿ ಏನೇನು ಯಾವ ಜಾಗಕ್ಕೆ ಇಡಬೇಕು ಆ ಜಾಗಕ್ಕೆ ಇಡ್ತಾರ. ಹಾಗಾಗಿ ಇವತ್ತು ಅದು ಮಾಡ್ಬೇಕಂತ ಅಂದ್ಕೊಂಡಿನಿ. ಬರೀ ಅನ್ನೋದಾಗೈತೆ, ಮಾಡೋಕ್ಕಾಗಕತ್ತಿಲ್ಲ. ಇವತ್ತು ಮಾಡಬೇಕು. ರಾತ್ರಿನ ಎಲ್ಲ ಪ್ಲ್ಯಾನ್ ಹಾಕ್ಕೊಂಡ್ವಿ ಅಂದರೆ ನಾಳೆ ಏನೇನು ಮಾಡ್ಬೇಕು ಅನ್ನೋದನ್ನ ಅವತ್ತು ಮನೆ ದಿವಸ ಅದ್ರ ತಕ್ಕಂಗೆ ಬಡ ಮಾಡ್ಕೊತೀವಿ. ಏನು ಪ್ಲ್ಯಾನ್ ಇಲ್ಲ ನಾನು ಎದ್ವಿ ಅಂದರೆ ಏನು ಕೆಲಸ ಆಗೋದಿಲ್ಲ. ಈಗ ಅಲ್ಲೇ 10 ಗಂಟೆ ಆಗತ್ತಿತ್ತು. ಇವ್ರಿಗೆ ಮನು ಜಳಕ ಮಾಡಿ ದೀಪ ಹಚ್ಚಿ ಕೆಲಸ ಮಾಡತ್ತೇನ್ರಿ. ಒಂದೊಂದು ಕೆಲಸ ಕೊಟ್ಟು ನಾನು ಮಾಡತ್ತಾನೆ. ಈಗ ಅವ್ರ ತಮ್ಮಗೆ ಡ್ರಾಯಿಂಗ್ ಮಾಡೋಕೆ, ಪೇಂಟ್ ಮಾಡೋಕೆ ಡ್ರಾಯಿಂಗ್ ತಂದು ಕೊಡತ್ತೇನ್ರಿ. ತಂದು ತೊಗೊಂಡು
ಅವ್ರದ್ದು ಇಬ್ಬರದ್ದು ಜಳಕ ಆಗೈತಿ. ಹೆಂಗೈತಿ ಕರೆಕ್ಟ್ 4 ಬಟ್ಟೆ ಹೋದೆವು. ಬಿಸಿಲು ಬಂದೈತೆ, ಜಸ್ಟ್ ಬೇಗ ಹೋಗೋದಾಕಿ ಬಂದೆ. ಬೇಗ ಒಣಗಿಬಿಡ್ತಾರೆ ಬಿಸಿಲು, ಹಂಗೈತಿ. 1 ತಾಸು 2 ತಾಸು ಒಣಗ್ಕೊಂಡ್ಬಿಡ್ತೇವೆ. ಕೆಲಸ ಆಯ್ತು. ಇದೊಂದು ಕೆಲಸ ಮುಗೀತಂದ್ರೆ ಒಂದು ದೊಡ್ಡ ದಿನದ ದೊಡ್ಡ ಗುಡ್ಡದಂಥ ಕೆಲಸ ಮುಗ್ದಂಗೆ. ಬಟ್ಟೆ ಅದನ್ನು ಮುಗಿದ್ರೆ ಇನ್ನು ಮುಂದೆ ಆರಾಮಾಗಿ ಅಡುಗೆ ಮಾಡ್ಕೊಳಕ್ಕೆ ಬರ್ತೈತೆ ರೀ. ನಾಷ್ಟ ಏನು ಮುಂದೆ ಮಾಡ್ತೀವಿ ಯಾಕೆ ನಾನಿಲ್ಲ ಏನು ಮಾಡಿ ನಾಷ್ಟಾನ? ಹಾಂ, ನಿನ್ನೆರ ಮಾಡಿತ್ತು ಅವಲಕ್ಕಿ, ಒಂದು ಬರೀ ಅವಲಕ್ಕಿ. ಈ ಹಾಲ್ನಾಗ ಇದೊಂದು ಅಲ್ರಿ, ಇಲ್ಲಿ ಅಡುಗೆ ಮನ್ಯಾಗ ಇಲ್ಲಿ ಒಂದು ಮೇಲೆ ಒಂದಿರುತ್ತೆ. ಇಲ್ಲಿದಂತೂ ಇಂಥದ್ದಾಗೈತಿ, ಇಷ್ಟು ದೊಡ್ಡದೈತಿ. ಅವು ಹೆಂಗೆ ಒಂದು ಮನೆಯಿಂದ ಉಡ್ಸ್ಬೇಕಂತನ ಗೊತ್ತಾಗೋದು. ಹಲ್ಲಿ ಇಲ್ಲೊಂದು ಫಿಕ್ಸ್ ರೀ. ಇದಂತೂ ಈ ಸೋಫಾ ಅಲ್ಲಿಂದ ಹಿಡಿದು ಈ ಹಾಲ್ ಪೂರ್ತಿ ಇದು ರಾಜಭಾರ ಮಾಡ್ತೈತಿ. ಇದು ಇಲ್ಲಿ ಪೂರ್ತಿ ಅಡುಗೆ ಮನೆಗೆ ಇರ್ತೈತೆ ರೀ. ಈ ಶೆಲ್ಫಿಂದ, ಡಬ್ಬಿಯಿಂದ, ಇಲ್ಲಿ ಈ ಸ್ಟ್ಯಾಂಡಿಂದ ಟೋಟಲ್ ಅಡುಗೆ ಮನೆ ಆಗಿರುತ್ತೆ. ಇಲ್ಲೊಂದು ಐತಿ ದೊಡ್ಡದು. ಇದು ಮೋಸ್ಟ್ಲಿ ಇದು ಇರಲಿಲ್ಲ ರೀ, ಅದ್ರದ್ದು ಏನೋ ಇರ್ಬೇಕು ರೀ. ಇದು ನೆಕ್ಸ್ಟ್ ಸಣ್ಣದೈತಿ, ಇದಕ್ಕೂ ದೊಡ್ಡದಿತ್ತು. ಇಲ್ಲಿ ಅಡುಗೆ ಮನೆಗೆ ಇರೋದು ದೊಡ್ಡದೈತಿ. ಹೌದಾ? ಅವು ಮೊಟ್ಟೆ ಸಿಪ್ಪೆ ಇಟ್ರೆ ಸ್ಮೆಲ್ಗೆ ಹೋಗುತ್ತೆ ರೀ ಖರೆ. ಆದರೆ ಇವು ನಾವು ಇಡೋಂಥ ಪ್ಲೇಸ್ನಾಗ ಇರೋದೇ ಇಲ್ಲ. ಅಲ್ಲಿ ಅಂತಲ್ಲಿ ಇರ್ತಾವೆ ನೋಡ್ರಿ, ಅಂತರ್ಕಿಲ್ಲ. ಅಲ್ಲಿ ಹೆಂಗೆ ಇಡೋಕ್ಕಾಗತ್ತೆ ನಾವು? ಹಂಗಾಗಿ 2 ಹಲ್ಲಿ ಓಡ್ಸೋಕೆ ಆಗೋಲ್ತು. ಒಂದು ಡಬ್ಬಿಂದ ಕಬೋವಿವು ತಲಂತದ್ದು ಅದನ್ನ ತಟ್ಟು ಮಾಡಿ ಅಲ್ಲಿ ಇಡೋಣ ಅಂದ ಅವು ಹೊಟ್ಟೆವು ಒಂದೇನ ಪೌಡರ್. ಸರಿ, ಈಗ ಅಡುಗೆಗೆ ಸೂಸ್ಲ ಮಾಡಿಬಿಡ್ತೇನೆ ರೀ. ಕರ್ಬೇಕಂದ್ರೆಲ್ಲ ಫ್ರೆಶ್ ಆಯ್ತು. ನೀನು ಅದನ್ನೇ ಹೇಳತ್ತೈತಿದ್ಯಾ? ನಿಂಗೆ ಪೇಂಟ್ ಮಾಡಿ ಅಂದಿಲ್ಲ ನಾನು. ಪೇಂಟ್ ಪುಟ್ ಮಕ್ಕಳು ಮಾಡ್ತಾವೆ ಪೇಂಟ್ನ ಇರೋ ಡ್ರಾಯಿಂಗಿಗೆ. ಬೇರೆ ಏನಾರು ಮಾಡೋದು ಹೇಳಿನಿಲ್ಲ, ಏನೇ ಹೇಳಿದ್ದೆ ನನಗೆ ಅದು ಮಾಡ. ಈಗ ನೋಡ್ರಿ, ನಾನು ಸೂಸ್ಲ ಮಾಡತ್ತೀನಿ. ಕರಿಬೇವು, ಟೊಮಾಟೊ, 10 ಗಂಟೆ ಆಗೈತೆ ಕರೆಕ್ಟ್. ನನಗೆ ನಾಷ್ಟ ಮಾಡಕ್ಕೆ ಟೈಮ್. ಯಜಮಾನ್ರಿ ಬರ್ತಾರೆ, ಎಲ್ಲರೂ ಫೋನ್ ಹಚ್ಚಬೇಕು. ಉಪ್ಪು ಅಷ್ಟು ಹಾಕಿದ್ರು. ಈಗ ಸ್ವಲ್ಪ ಬೇಕಂದ್ರೆ ಇನ್ನೂ ಡಿಫ್ರೆಂಟ್ ಟೇಸ್ಟ್ ಬರಬೇಕಂದ್ರೆ ಈಗ ಒಂದು ಹಾಕಿ ನೋಡ್ರಿ. ಸೀಕ್ರೆಟ್ ಅದನ್ನು ಹಾಕ್ಬಿಟ್ಟು ಸೂಪರ್ ಆಗುತ್ತೆ. ಸೀಕ್ರೆಟ್ ನೀವು ಸಮಸ್ಯೆ ಇಲ್ಲ. ಫ್ರೈ ಹಾಕೋದು ಮೆತ್ತಗಾಯ್ತು, ಮಜ್ಜಿಗಾಯ್ತು, ರೆಡಿ ಆಗೈತೆ ರೀ ಹುಳಿ. ಈಗ ನಾವು ಒಂದು ಸ್ವಲ್ಪ ಹಾಲು ಹಾಕ್ತೀವಿ. ಗ್ಯಾಸ್ ಆರಿಸ್ಬಿಡ್ಬೇಕು ರೀ. ಹಾಲು ಹಾಕಿದ್ರೆ ಗ್ಯಾಸ್ ಆರಿಸ್ಬೇಕು ರೀ, ಇಲ್ಲಾಂದ್ರೆ ಹೊಡಿತೈತೆ ಅದು. ನೋಡ್ರಿ, ಚೆಲ್ಲ ಬಿಟ್ಟೆ. ಬರ್ತಾವೆ. ಯಾಕಂದ್ರೆ ಬುಡಕ್ಕೆ ನೀರು ಹಾಕಿ ನಾನು ಫಸ್ಟ್ ನೀರು ಹಾಕಿ ಆಮೇಲೆ ಮಂಡಕ್ಕಿ ಹಾಕೀನಿ. ಇವು ಫಸ್ಟ್ ಮಂಡಕ್ಕಿ ತೊಗೊಂಡು ಮೇಲೆ ನೀರು ಹಾಕ್ಬಿಟ್ರೆ ನೀರು ಹಿಡಿಸಲ್ರಿ ಅವು, ಮಂಡಕ್ಕಿ ತೇಲ್ ಮೇಲೆ ಬಂದ್ಬಿಡ್ತಾವೆ. ಹಾಗಾಗಿ ಫಸ್ಟ್ ನೀರು ತೊಗೊಂಡು ಆಮೇಲೆ ಮಂಡಕ್ಕಿ ಹಾಕೊಂಡು. ಇವು ಒಂದೊಂದು ಈ ಥರ ಕರ್ರಗಿರ್ತವೆ, ನೋಡಿ ತಗೋಬೇಕು. ಜಾಸ್ತಿ ಫ್ರೈ ಆಗಿರೋದು. ಈಗ ಸೀದಾ ಹುಳಿಗೆ ಹಾಕ್ಬಿಡ್ತೀನಿ ರೀ ಡೈರೆಕ್ಟ್. ಮಮ್ಮಿ ಅವು ಎಡೆ
ಚೆಂಡು ಬೆತ್ತ ಮತ್ತು ನೀರು ಇರುತ್ತಲ್ಲ ಅದ್ರಾಗ ತೆಗಿಬೇಕದು ನೀರನ್ನ. ತೆಗಿಲಿಕ್ಕಂದ್ರ ತೆಗಿಲಿಕ್ಕಂದ್ರೆ ತಿನ್ನೋಕ್ಕಾಗಲ್ಲ, ಸೂಸ್ಲಾಗಲ್ಲ ಮಂಗೆ. ಕ್ಲೀನ್ ಅದ ನೋಡ್ರಿ ಮಂಡಕ್ಕಿ. ನನ್ನ ಮಂಡಕ್ಕಿ ಎಷ್ಟು ಹೊಲಸಿರ್ತಾವೆ, ನೀರೆಲ್ಲ ಕರ್ರಗ ಮಣ್ಣಾಗೆ ಎದ್ದು ತೆಗ್ದಂಗೆ ಇರ್ತವೆ ನೋಡ್ರಿ. ನೀರು ಏನು ಹೊಲಸಾಗಿಲ್ಲ, ಸ್ವಚ್ಛದ. ಸ್ವಲ್ಪ ಹೊಲಸಾದು ಲೈಟ್ ನೋಡ್ರಿ. ಬಿಸಿ ಬಿಸಿ ಹುಳಿ ಇವಾಗ ಸೂಸ್ಲ ಮಂಡಕ್ಕಿ ತೋರಿಸಿ ಕಲಿಸ್ಬಿಟ್ಟೆ. ಬಿಸಿ ಬಿಸಿ ಸೂಸ್ಲ ರೆಡಿ ಆದವು. ಇದಕ್ಕೆ ಇನ್ನೂ ಒಂದು ಸೀಕ್ರೆಟ್ ಐತೆ, ಇದು ಹಾಕೋದು. ಅದೊಂದು ಹಾಕ್ಬಿಟ್ರೆ ಸೂಪರ್ ಹಾಕು ಟೇಸ್ಟ್. ಬೈಲ್ ಕಂಟಿ ಟೇಸ್ಟ್ ನೋಡಿದ್ದು ಮುಂದೆ ಬಾ. ಸೂಪರ್ ಇದೆಯಲ್ಲ. ಈಗ ನೋಡೋದು ಉಪ್ಪು ಕಡಿಮೆ. ಉಪ್ಪು ಅಂದ್ರೆ ಹಂಗೆ ಮಾಡಿರ್ತೀವಿ ಒಂಚೂರು ನಾವು ಮುಂದೆ ಮಾಡಿರ್ತೀವಿ, ಯಾಕಂದ್ರೆ ನೆಕ್ಸ್ಟ್ ಈ ಪುಡಿ ಹಾಕ್ತೀವಲ್ಲ ಸ್ವಲ್ಪ ಪುಟಾಣಿ. ಸ್ವೀಟ್ ಇರ್ತದೆ, ಸ್ವೀಟ್ ಇಲ್ಲಿದೆ, ಸೊಪ್ಪಿರುತ್ತೆ. ಬೆಲ್ಲ ಹಾಕಿಲ್ಲ ನಾನು, ಕೊಡ್ತೀನಿ ತಿನ್ನಂತಾರೆ. ಇದನ್ನು ಹಾಕ್ಬಿಟ್ರೆ ಅದೇ ಕೊಡ್ತೀನಿ, ಹಿಡಿ. ನೀನ ಮನ್ಯಾಗ ಮಾಡಿ ಅಂದಾಜಿಂದ ತಂದಿಟ್ಟ. ಮನೆ ಪುಟಾಣಿ ಮಿಕ್ಸಿ ಹಾಕಿದ್ದ ಅಪ್ಪಾಜಿ, ಅದು ತಗೋ. ಇದು ಮನೆಗೆ ಹೋಗಿ ನೋಡಿ. ಇದು ನಾನು ಸುಮ್ಕಿನ ಕರೆಕ್ಟ್ 10 ಇದೆ. 1 ನಿಮಿಷ ಇರ್ತಾರೆ, 1 ನಿಮಿಷ ಮೇಲೆ ಸೂಪರ್ ಆಗಿವಲ್ಲ. ಯಾಕಂದ್ರೆ ಅವೆರಡು ಸೀಕ್ರೆಟ್ ಹಾಕಿವಲ್ಲ, ಅದಕ್ಕೆ ನನಗೆ ಗೊತ್ತೈತಿ. ಊಟನೇ ಇತ್ತ ಮತ್ತೆ ನಾನು ಹಾಕಲ್ ಮಮ್ಮಿ. ಊಟನೇ ಇತ್ತ, ಸ್ವಲ್ಪ ಹಾಲು. ಮತ್ತು ಇಂದಲ್ಲೇ ಅಡಿಕೆ ಗಿಡಾಕತ್ತೀನಿ. ದಿನ ಜಗಳ ನಮ್ಮ ಮನ್ಯಾಗ ಯಾವ ವಿಷಯಕ್ಕಂದ್ರೆ ನಾನು ಬಿಸಿ ಬಿಸಿ ಅಡುಗೆ ಇಷ್ಟಪಡತ್ರಿ ಜಾಸ್ತಿ ತಿನ್ನೋಕೆ. ಅವ್ರು ಬರೋದು ಒಂದು ಅರ್ಧ ತಾಸು ಮುಂಚಿತಾಗ ಮಾಡಿರ್ತೀನಲ್ಲ ಅಡುಗೆನ, ಬಿಸಿ ಬಿಸಿ ಇರುತ್ತಲ್ಲ ಸಿಕ್ತವ್ರಿಗೆ ಇಂಥ ಬಿಸಿ ಬಿಸಿ ಟೈಮ್ ಜಾಸ್ತಿ ಒಳಗೆ ಬಿಸಿ ಬಿಸಿದು ಹಾಕ್ತಾಳೆ, ಬಿಸಿ ಬಿಸಿದು ಹಾಕ್ತೀನಿ ಅಂತ ಬೈತಾರೆ. ಹಾಗಾಗಿ ಇವತ್ತು ದಿನ ಅದೇ ರಗಳ್ರಿ ನಮ್ಮ ಮನೆ. ಸುಮ್ಮನೆ ಉಣ್ಣೋದಿಲ್ಲ, ಏನು ಮಾಡೋರು ಬಿಸಿ ಐತೆ ಒಂದು ವಿಷಯಕ್ಕೆ ಏನೇನು ಮಾತಾಡ್ತಾರೆ. ಹಾಗಾಗಿ ಸಾಕಾಗೈತೆ, ಮಾಡಿಟ್ಬಿಡೋಣ ಯಾವಾಗಾದ್ರೂ ಮಾಡೋಣ ಅಂತೇಳಿ ಈಗ ಚಲೋ ಮಾಡೇನ್ರಿ. ಈಗ ಅಲಸಂದಿ ಕಾಳು ಮನ್ಸಂತ ತಂದಿದ್ವಲ್ವ, ಅದನ್ನು ಇದೇ ಗಿಡ ಹಾಕಿ ಕುದಿಸಿ ಅನ್ನ ಮಾಡಿರ್ತೀನಿ ರೀ. ಚೆನ್ನಾಗಿರಲಿ. ಯಾಕಂದ್ರೆ ಅವ್ರು ಹೇಳ್ತಾರೆ, ನನಗೆ ಬಾಯಿ ಬಿಟ್ಟು ಹೇಳ್ತಾರೆ, ಏಳತ್ಲೆ ನಾಷ್ಟ ಆಗತ್ಲೆ ಹಿಂದಲ್ಲೇ ಅಕ್ಕಿ ತೊಳೆದಿಟ್ಬಿಟ್ರೆ ಅನ್ನ ಆಗಿರ್ತೈತಿ, ನೀನು ಯಾಕೆ ಅದನ್ನು ಮಾಡಲ್ಲ, ನೀನು ಯಾಕೆ ಅದು ಮಾಡಲ್ಲ. ನಾನು ಇಷ್ಟು ಸಲ ಹೇಳ್ತೀನಿ, ನನ್ನ ಮತ್ತಿಗೆ ಬೇರೆ ಎಲ್ಲನೂ ಅಂತ ಹಿಂಗಿತ್ತಲ್ಲ ಬೈತಾರೆ. ಹಾಗಾಗಿ ನಾನು ನೋಡೇ ನೋಡಿದೆ ಎಲ್ಲರ ಮನೆಯಾಗ ತಗಳ ಮಗಳ ಹಾಕ್ತಾಳೆ ಅಂತೇಳಿ ಜಗಳ. ನಮ್ಮ ಮನೆ ಬಿಸಿ ಬಿಸಿ ಹಾಕ್ತೀನಿ ಅನ್ನೋದಕ್ಕೆ ಜಗಳ. ಬೇಗ ಇಟ್ಬಿಟ್ಟೇನಿ ರೀ, ಮಾಡಿ ಇಟ್ಬಿಟ್ರೆ ಆಯ್ತು ಅಂತೇಳಿ. ಈಗ ಅದು ಕೂತ್ಮೇಲೆ ಅನ್ನ ಮಾಡ್ತೀನಿ, ಆಮೇಲೆ ಇದನ್ನು ಸಾರು ಒಗ್ಗರಣೆ ಕೊಟ್ಟು ಕುಂದಿರ್ತೀನಿ. ಯಾಕಂದ್ರೆ ನಿನ್ನೆ ರೊಟ್ಟಿ ಅದಾವ್ರಿ, ರೊಟ್ಟಿ ಸಾರು ಅನ್ನ ಸಾರು ಅಂತಾರೆ. ತನೋ ಏನಾದರೂ ಉಪಯೋಗ ಆಗೋಂಥದ್ದು ಕೆಲಸ ಮಾಡಮ್ಮ. ಕತ್ಲಿ ಪೇಪರ್ ಕಟ್ ಮಾಡಿದ್ನ್ಯಾ, ಕಸ ಹಾಕಿದ್ನ್ಯಾ ಮಾಡಬೇಡ. ಇನ್ನೂ ನಂದು ವಿಡಿಯೋ ಎಡಿಟಿಂಗ್ ತಂದೇನು ಮಾಡೋದೈತ್ರಿ. ಈಗ ಅದಿಷ್ಟು ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ ವ್ಲಾಗ್.
ಈಗ ನೋಡ್ರಿ ಅಲಸಂದಿ ಕಾಳು ಸಾರು ರೆಡಿ ಆಗೈತಿ. ಕಲರ್ ನೋಡ್ರಿ ಏನು ಸಖತ್ತಾಗಿ ಬಂದೈತೆ ಅಂತೇಳಿ, ಸೂಪರಾಗಿ ಬಂದೈತಿ. ಒಲೆ ಮೇಲೆ ಮಾಡ್ಬೋದಿತ್ತು, ಬಿಸಿಲು ಐತ್ರಿ ಸಿಕ್ಕಾಪಟ್ಟಿ. ಹಾಗಾಗಿ ಸಂಜೆ ಅಡುಗೆ ಒಲೆ ಮೇಲೆ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಇಡ್ಲಿ ಮಾಡಿದೆ ನೋಡ್ರಿ. ಕುದಿಯಕತ್ತೈತಿ. ಯಶವಂಟ್ರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೈತೆ, ಹಂಗಾಗಿ ಅವ್ರಿಗೆ ಸ್ವಲ್ಪ ಜಲ್ದಿ ಕಷಾಯ ಮಾಡಿಕೊಟ್ಟೆ ಕೊಡ್ತಾರ. ಈಗ ಊಟ ಮಾಡ್ಬೇಕು ಎಲ್ರೂ. ಎಲ್ಲ ರೆಡಿ, ರೊಟ್ಟಿ ಅದಾವು. ಬರ್ರಿ ಊಟ ಮಾಡೋಣ ಬಿಡ್ರಿ ಸೇರಿ. ಈಗ ನೋಡ್ರಿ ಎಲ್ಲರೂ ಊಟ ಮಾಡಾಕತ್ತೀವಿ. ನಮ್ಮ ಮದುವೆದು ರೊಟ್ಟಿ ಅಲಸಂದಿ ಕಾಳು ಸಾರು ಊಟ ಮಾಡತ್ತಾರ. ಯಾರ್ಯಾರಿಗೆ ಏನು ಬೇಕಾದ್ರೆ ಹಾಕ್ಕೊಂಡಾರಿ. ಇವ್ರು ಅನ್ನ ಸಾರು ಉಣ್ಣಾಕತ್ಯಾರ. ತನ್ನೂ ಅನ್ನ ಸಾರು, ನಂದು ಅನ್ನ ಸಾರು. ಅಷ್ಟ ರೊಟ್ಟಿ ಸಾರು ಕೊಟ್ಟಿವಿ. ಯಾಕೋ ಅವ್ನಿಗೆ ಇಷ್ಟ ಅಂತಾನ ಸುಂದರಿ ಕೆಂಪಿ. ಹೌದಾ, ಅನ್ನ ಬೇಷ್. ಅನ್ನ ಉಂಟು ಶಕ್ತಿ ಬರಲ್ಲ. ಬರೀ ಕಾರ್ಬೋಹೈಡ್ರೇಟ್ಸ್ ಅಷ್ಟೇ, ಮತ್ತೇನು ಕ್ಯಾಲ್ಸಿಯಂ ಇರುತ್ತೆ, ಫೈಬರ್ ಇರುತ್ತೆ. ರೊಟ್ಟಿ ಫೈಬರ್ ಇರುತ್ತೆ. ಹೌದು. ಅದಕ್ಕೆ ಅನ್ನ ಬೇಷ್ ಅಂತ. ಅಕ್ಕಿ ತೊಳೆದ್ ನೀರು ತಲೆಗೆ ಹಚ್ಕೊಂಡ್ರ ಚಲೋ ಕೂದಲು ಬರ್ತಾವಂತ, ಡ್ಯಾಂಡ್ರಫ್ ಅಂತ. ಅದಕ್ಕೆ ಅನ್ನ ಚಲೋ ಅಂತ. ಯಾರಿಗಾರು ಗೊತ್ತಿತ್ತನ್ರಿ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ತನೂ ಹೇಳ ನೋಡ್ರಿ. ಇಲ್ಲ, ನಾನೇ ಕೊಡ್ತೀನಿ ವಯಸ್ಸು. ನಿನ್ನ ವಯಸ್ಸ ಕೊಡೋಣ. ನಮ್ಮ ಬಂಗಾರಿ ವಯಸ್ಸ ಇರ್ತೈತ್ರಿ. ನಾ ಏನು ವಯಸ್ಸು ಕೊಡಲ್ಲ ಇಲ್ಲಿ. ಅಲ್ಲ ಕೆಂಪಿ ಮಾತಾಡಿದ್ದೀನಿ ಬರೀ. ಮತ್ತೇನು ನಿಮ್ಮ ಮುಂದಿನ ವರ್ಷ ಎಷ್ಟನೇತ್ತು ಈಗ? 2026 ಎಷ್ಟನೇತ್ತು ಈಗ? ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, UKG LKG ಬರೋಳಗಂತ? ಸರಿ ಹೇಳಿ ಪಟ್ಟ ಹೇಳ. ಮತ್ತೆ ಮಾತಾಡ್ಬೇಡ ಅಂತೀನಿ ನೀನು. ಮಾತಾಡ. ನಮ್ಮ ಗಾಡಿ ಭಾಳ ಸ್ಲೋ ಐತ್ರಿ. 20 ಆಗದು. ಪ್ಲೇ ಹೋಮ. ಮತ್ತು ನಾ LKG ಅನ್ನಲ್ಲ, ಪ್ಲೇ ಹೋಮ್ ರೀ. ಅವನ ಇಷ್ಟೇ. ನಿನ್ಗೂ ಇನ್ನೂ ಒಂದು ಸ್ಟೆಪ್ ಹಿಂದೆ ಹೋಗೋಣದ. ಸರಿ ಬಿಡು. ನೀನು ನೆಟ್ಟಗೆ ಮಾತಾಡಂದ್ರೆ ಸೋಗ ಜಾಸ್ತಿ ನೀನು. ಅವ್ನು ಮಾತು ಯಾರು ಅರ್ಥ ಆಗಲಿಲ್ಲ, ನನಗೆ ಮಾತಾಡ್ಕೊಂಡು ನಾ ಹೇಳ್ತೀನಿ. ಅವ ಈಗ UKG ಇರಿ. ನೀವು ಖಾಲಿ ಮಾಡ್ರಿ ಊಟನ, ಮಾತಾಡೋಂತ್ರಿ ಆಮೇಲೆ. ಬಟ್ಟೆ ಎಲ್ಲ ಒಣಗಿ ಸೆಡ್ಯಾಕತ್ತೇವ್ರಿ. ಅವು ಕಲರ್ ಹೊಂಟ ತಕೊಂಬರಕ್ಕೆ ಮೊದಲು ಹೋಗಿ ಹತ್ತಕ್ಕೆ ಹೋಗೋದಾಕೇನಿ. ಸಾರು ಹೆಂಗೈತಿ? ಮಸ್ತ್ ಐತಿ. ಅವ್ರ ಮಕ್ಕ ನೋಡ್ರಿ. ಅನ್ನ ಮುಂಜಾನೆ ನಿಮ್ಗೆ ತೋರಿಸಿನಿ ಇಲ್ಲ ವಿಡಿಯೋ. ನಾನು 9:10 ಅನ್ನ ಮಾಡಿಟ್ಟೀನಿ. ಇನ್ನೂ ಬಿಸಿ ಐತ್ರದ. ಸಾರನ್ನು ಸ್ವಲ್ಪ ಸುಡ್ತಾ ಮತ್ತು ಬ್ಯಾಸ್ಗೆ ಅಲ್ರಿ. ಅಷ್ಟು ಮುಂಜಾನೆ ಮಾಡಿಟ್ರು ಮುಖ ಹಿಂಗೆ ಮಾಡ್ಕೊಂಡಾರ. ನಾ ಏನು ಮಾಡ್ಬೇಕು, ಇನ್ನು ಮಾಡಿ ಫ್ರಿಜ್ನಾಗ ಇಡ್ಬೇಕಾತ್ ನೋಡೇನು. ಫ್ರಿಜ್ಜರ ಇಲ್ಲ ಇಡ್ಯಾನಂದ್ರೆ. ಚಲೋ ಐತ್ರಿ ಸಾರು. ಮತ್ತು ಮಸ್ತ್ ಐತಿ. ಸ್ಪೆಷಲ್ ಸಾರು. ದಿನ ಒಂದೇ ಥರ ಸಾರು ತಿನ್ನೋಕ್ಕಿಂತ ಈ ಥರ ಬೇರೆ ಬೇರೆ ಕಾಳು ಬೇಳೆ ಹಾಕ್ತೀವಿ ಸಾರು ಮಾಡಿ. ಈಗ ನೋಡ್ರಿ ರಾತ್ರಿ ಊಟಕ್ಕೆ ಸಬ್ಬಸಿಗೆ ರೈಸ್ ಮಾಡಿದೆ. ಮತ್ತು ಮಧ್ಯಾಹ್ನದ ವೈಟ್ ಅನ್ನ ಸ್ವಲ್ಪ ಇತ್ತು, ಸಾರನ್ನು ಸ್ವಲ್ಪ ಇತ್ತು. ಹಾಗಾಗಿ ಇದನ್ನು ಮಾಡಿದೆ. ನಾವು ಇವತ್ತು ಏನೈತೆ ಗೊತ್ತಿಲ್ಲ, ಅಷ್ಟು ಜಗ್ಗಾಗ್ಬಿಡ್ತೀವಿ. 8 ಗಂಟೆಗೆ ಊಟ ಮಾಡೀವಿ. ಹಾಗಾಗಿ ಇದು ಕಡಿಮೆ ಆಗೈತೆ ಸಾರು ಅನ್ನೆಲ್ಲ. ಹಂಗಾಗಿ ಮತ್ತೆ ಮಾಡಿದೆ. ಸಬ್ಬಸಿಗೆ ಸೊಪ್ಪು ನಾಳೆವರೆಗೆ ಅಂದ್ರೆ ಎಲ್ಲ ಕಲರ್ ಆಗಿಬಿಡ್ತೈತಿ. ಹಾಗಾಗಿ ಈಗ ಮಾಡಿಬಿಟ್ಟು ಲೈಟಾಗಿ ಸ್ನ್ಯಾಕ್ಸ್ ತಿಂದಾಟ ಸೂಪರ್. ನೋಡಿದ್ವ ಅಳ್ಸಿಕ್ಕೋರಾಗ ಪೈಪಿತ್ತಾರಾಗ ಹಿಂಗೂಡಿ ಅಡಗೂಡಿ ಊಟ ಮಾಡತ್ರಿ. ತಿನ್ನೋದು ಏಟ್ ಅಲ್ಲಿ ಇಟ್ಟ ನೋಡ್ದು. ಸಣ್ಣ ಮಗ ತಿಂದು 4 ತುತ್ತು ತಿಂಡಿಲ್ಲ ಇಟ್ಟನಲ್ಲಿ. ಹಿಂಗೆ ಊಟ ಅವ್ರದ್ದು. ಅವ್ನು ಸ್ವಲ್ಪ ಉಂಡ್ಯಾಕ ಮಧ್ಯೆ ಅನ್ನ ಉಂಡಿದ್ದಿಲ್ಲ. ಅದು ಒಂದ ರೊಟ್ಟಿ ಮೇಲೆ ಇದ್ದಿತ್ತಲ್ಲ. ಬೇರೆ ಏನಾರು ಮಾಡಂದ್ರೆ ಅದಕ್ಕೆ ಏನು ಮಾಡಿಲ್ಲ, ಅನ್ನ ಉಂಡ್ರಿ ಅಂತ ಕೊಟ್ಟೆ. ಮತ್ತು ನೀವು ಹೇಳ್ತೀರಿ ಏನು ಹಾಕಿರಿ, ಏನು ಕೊಡೋಡಿ, ಇದ್ದಿದ್ದು ಹಾಕ್ಕೊಡು ಅಂಥೇಳಿ ಆಟ ಮಾಡಿದ. ಸ್ನೇಹಿತರೆ ಈಗ ನೋಡ್ರಿ ಊಟ ಎಲ್ಲ ಆಯ್ತು.
ರಾತ್ರಿ ಊಟ ಮುಗೀತು, ಕ್ಲೀನಿಂಗ್ ಎಲ್ಲ ಐತಿ ಕೆಲಸ. ಇವ್ರಿಗೆ ಸ್ವಲ್ಪ ಮನೆಯಿಂದ ಗ್ಯಾಸ್ಟ್ರಿಕ್ ಆಗಿದ್ರೆ ಭಾಳ ಕಿರಿಕಿರಿ ಆಗತೈತೆ ಅವ್ರಿಗೆ. ಹಾಗಾಗಿ ಅಲ್ಲಿ ನಾ ಕುಡಿಯೋಂಥ ಕಷಾಯನ ಅವ್ರಿಗೆ ಇಟ್ಟು ಬಂದೀನಿ. ಈಗ ಕುದಿಯಕ್ಕೆ ಆರಿಸ್ಬಿಡುವ ಭಾಳ ತಾತಿಟ್ಟು ಇಟ್ಟು ಬಂದೀನಿ. ಬಂದ್ಬಿಟ್ಟೆ ನೀನು? ಹಾಂ, ಆಗಡೆ ಇಟ್ಟೇನೆ. ಮತ್ತೆ ಹಾಸ್ಪಟ್ ಹೋಗಿ ಓಡೋದು. ಕುದಿಬೇಕಲ್ಲ ಅದು. ಏನಪ್ಪ ಅಂದ್ರೆ ಈಗ ನಾನು ನಿಮಗೆ ಗ್ಯಾಸಿನ ತೊಂದರೆ ಆಗೋದ್ರಿಂದ ಅಂಗಡಿ ಬಂದ್ ಮಾಡಿ ಅಂತ ಹೇಳಿ. ನನಗೆ ಗ್ಯಾಸ್ ಹತ್ತಿಲ್ಲ ಮಮ್ಮಿ ನೀ ಹೇಳೋದು. ಗ್ಯಾಸು ಸಿಗೋಲ್ದಾಗೈತಲ್ರಿ. ನಾನು ಒಂದು 4-5 ದಿವಸದಿಂದ ಹಾಕಿದ್ದೆ ಲಾಗ್ನ. ಗ್ಯಾಸ್ ಸಿಗತ್ತಲ್ಲ, ಅಂಗಡಿ ಬಂದ್ ಮಾಡೀನಿ ಅಂತೇಳಿ. ಅಲ್ಲಿಂದ ಇಲ್ಲಿವರೆಗೂ ಅಂತರ ಇವರು 2 ದಿನ ಮನ್ಯಾಗ ಅದಾರ. 2 ದಿನ ಹಂಗೆ ಸುಮ್ಮನೆ ಮನ್ಯಾಗ ಖಾಲಿ ಬ್ಯಾಸರ ಆಗುತ್ತಲ್ರಿ ಇರಕ್ಕೆ. ಹಾಗೆ ನನ್ನ ಜೊತೆ ಸ್ವಲ್ಪ ವಿಡಿಯೋ ಮಾಡಂದ್ರೆ ಅದಕ್ಕೂ ಅಷ್ಟು ಮನ್ಸಚ್ಚೆ ಬರಲ್ರಿ ಅವ್ರು. ಯಾಕಂದ್ರೆ ಅವ್ರ ದುಡಿಮೆ ದುಡ್ದವ್ರಿಗೆ. ಹಾಗಾಗಿ ನನ್ನ ಜೊತೆ ಇರ್ತಿದ್ದಲ್ಲ, ನಾವು ಬೇಕಲ್ಲ ಲಾಗ್ ಮಾಡೋದು. ಇವರು ಅಡ್ಡಾಡ್ಕೊಂಬರೋದು ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಹುಡುಕಾಗತ್ತಾರ. ಹೋಗೋದು ಎಷ್ಟಕ್ಕೆ ಹೋಗಿರ್ತೀರಿ? ಎದ್ದ ತಕ್ಷಣ ಹೋಗಲ್ಲ. ಎದ್ದ ತಕ್ಷಣ ಏನು ಹೋಗಲ್ರಿ. ಹೇಳೋದ 9 ಗಂಟೆ, ಎದ್ದೇಳೋದ 9 ಗಂಟೆ ಕೇಳ್ತಾರ. ಎದ್ದ ತಕ್ಷಣ ಹೋಗ್ತಾರ. ಇಷ್ಟು ವರ್ಷ ಬೆಳಗ್ಗೆ 5:30 5 ಗಂಟೆ 6 ಗಂಟೆವರೆಗೂ ಎದ್ದು ಹೋಗಿದ್ದು ಕಾಣಿಸಂಗಿಲ್ಲ. ಈಗ 2 ದಿವಸ 9 ಗಂಟೆಗೆ ಎದ್ದು ಹೋದ್ರ ಬರೀ ತಪ್ಪ ಕಂಡು ಹಿಡಿದು ನಿಮ್ದು. ನಾನು ಎದ್ದು ಗುಟ್ಲೆ ಅಂದಲ್ಲಿ ಮತ್ ನಾ ಹೇಳಿದೆ ಹೇಳೋ ಟೈಮ್ ನಿನ್ ಬಾಯಿಗೆ ಬಂತಲ್ಲ. ಇಷ್ಟು ಹೇಳೋ ಟೈಮ್ 5:30 6 ಗಂಟೆ. ಅದು ಎದ್ದು ಗುಟ್ಲೆ ಅಂದ್ರೆ ಅದ ಅರ್ಥ ಬಂದ್ಬಿಡುತ್ತೆ ಎಲ್ರಿಗೂ. ನೀವು ಬೇಗ ಇದ್ರಲ್ಲ ಇದುವರೆಗೂ. ಅದಕ್ಕೆ ಹಂಗಂದೆ. ಈ ಸದ್ಯಕ್ಕೆ ಮಾತ್ರ ಹಂಗೆ ಬಂದಾಗ ನಾನು 9 ಗಂಟೆ ಹಿಂಗೆ ಎದ್ದೇಳ್ತಾಳ್ರಿ. ಎದ್ದು ನಾಷ್ಟ ಮಾಡ್ಕೊಂಡು ರೌಂಡ್ ಹೋಗ್ಬಿಡ್ತಾರ. ಅದನ್ನ ಮಾಡತ್ತಾರ. ಅದಕ್ಕೆ ಅವ್ರು ಅಡ್ಡಾಡೋದು ನೋಡೋಕ್ಕಾಗಂತು. ಅದು ಯಾವಾಗ ಆ ಗ್ಯಾಸಿನೆಲ್ಲ ಯಾವಾಗ ಸರಿ ಹೋಗುತ್ತೇನೋ ಗೊತ್ತಿಲ್ಲ. ಅದಾತಂದ್ರೆ ಏನು ಚಿಂತಿಲ್ಲ. ಮತ್ತೆ ನಡೀತೈತಿ. ನೀವು ಹೇಳ್ತೀರಿ ನನಗೆ ಗ್ಯಾಸಿಂಗ್ ಭಾಳ ಜನ ಕಮೆಂಟ್ ಹಾಕಿದ್ರು ಸಿಸ್ಟರ್ಸ್. ಭಾಳ ಐಡಿಯಾ ಕೊಟ್ರಿ, ಪ್ಲಾಸ್ ತಗೋರಿ ಮನೆ ಮಾಡ್ಕೊರಿ ಅಂತೇಳಿ. ಮನೆಗೆ ಮೇನಾಗಿ ಗ್ಯಾಸ್ ಸಿಗತ್ತಿಲ್ರಿ. ಇಷ್ಟು ಪರಿಚಯ ಅದಾರ ಅಂತಂದ್ರೂ ನಮ್ಮ ದುರದೃಷ್ಟಕ್ಕೆ ಕೊಡ್ತೀವಿ ಅಂತಾರೆ. ಇಂದು ಬಾ ನಾಳೆ ಬಾ ಅಂತ ಹಿಂಗೆ ಆಟ ಹಚ್ಚಾರು. ಕೆಲವ್ರು ಬಂದು ಬೇಕಂತ ನಮ್ಗೆ ಭಾಳ ಕಾಡ್ಸಾಕತ್ತಾರ ಅಂತ ಅನ್ಸುತ್ತೆ. ಆಮೇಲೆ ಹೆಚ್ಚಿಗೆ ರೊಕ್ಕ ಕೇಳ್ತಾರೋ ಕೊಡಕತ್ರೂ ಸಿಗಾಕತ್ತಿಲ್ಲ. ನೀವು ಹೇಳ್ದಂಗೆ ಈ ಒಲಿ ಮೇಲೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಚಾದ ಹೋಗಿ ಬಸ್ ಅಂತೀವಿ ನಮ್ಮ ಗಿಡ ಹಳೆ ಬಸ್ಕೊಡ. ಹಾಗಾಗಿ ಟೇಸ್ಟ್ ಕೆಡ್ತದೆ ರೀ. ಎಲ್ರ ಒಂದಷ್ಟು ಜನ ಹೇಳ್ಯಾರ ಮನ್ಯಾಗ ಮಾಡ್ಕೊಂಡವ್ರಿ, ಫ್ಲಾಸ್ಗೆ ಹಾಕೊಂಡಿಟ್ಕೋರಿ ಅಂತೇಳಿ. ಅದು ಹೇಳಕ್ಕ ಏನೋ ಒಂದು ಸಲಹೆ ಅಂತೇಳಿ ಕೊಡಕ್ಕೆ ಈಸಿ ಅನ್ಸತ್ರಿ. ಆದ್ರೆ ಅದನ್ನ ಇಲ್ಲಿ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಅಂದ್ರೆ ನಾವು ಇಷ್ಟನ್ನ ಮಾಡ್ಕೊಂಬಂದ್ ರೀತಿನೇ ಬೇರೆ ಅಲ್ರಿ. ಆ ರೀತಿ ಈಗ ಬೆಳಗ್ಗೆ ಟ್ರೈನಾಗೆಲ್ಲ ಚಾ ಮಾಡ್ತಾರಲ್ಲ ಆ ಟೈಪ್ ಒಂದ್ಸಲ ಮಾಡ್ಕೊಂಡು ಅದು ಫಾಸ್ಟ್ ಇರ್ತ್ರಿ. ಅಲ್ಲಿ ಜನ ಜಾಸ್ತಿ ಇರ್ತಾರೆ. ಆಗ್ತದೆ. ನಮ್ದು ಹಂಗಲ್ಲ, ಭಾಳ ಸ್ಲೋ ಇರ್ತೈತಿ ಜನ. ಆಮೇಲೆ ಈ ಥರ ಟೇಸ್ಟ್ ಕೊಟ್ಬಿಟ್ಟು ನಾವು ಮತ್ತು ಅದು ಏನೋ ನಂಗೆ ಇಷ್ಟ ಆಗಲಿಲ್ಲ ಅದು. ಆಮೇಲೆ ಹೇಳಿನಲ್ರಿ ಅವ್ರಿಗೆ ಕಮೆಂಟ್ ರಿಪ್ಲೈ ಕೊಟ್ಟಿದ್ದೆ. ಹಂಗೆ ಅದು ನೋಡಿದ್ರೆ ಎಷ್ಟು ಜನ ಏನೋ ಗೊತ್ತಿಲ್ಲ ಹೇಳ್ತೀನಿ. ಚಾ ಒಂದೇ ಥರ ಚಾ ಗಿರಾಕಿಲ್ರಿ ನಮ್ಮ ಕಡೆ. ಮೇನಾಗಿ ಹೇಳ್ಬೇಕಂದ್ರೆ ಈಗ ಟೀ, ಕಾಫಿ, ಬೂಸ್ಟು, ಆಮೇಲೆ ಬ್ಲ್ಯಾಕ್ ಟೀ, ಆಮೇಲೆ KT, ಶುಗರ್ಲೆಸ್ ಕಾಫಿ, ಈ ಥರ ಬೋರ್ಮಿಟಾ, ಇಷ್ಟೊಂದು ವೆರೈಟಿ ಅಷ್ಟೇ ಮಾಡ್ಕೊಡ್ತೀವಿ ನಾವು. ಯಾವ್ದು ಕಸ್ಟಮರ್ ಯಾರನ್ನ ಕೇಳ್ತಾರೋ ಆಗ ರೆಡಿ ಮಾಡಿ ಕೊಡೋದು. ಅದ್ರಾಗ ಬ್ಯಾಸ್ಗೆ ಐತಿ, ಯಾವಾಗ ಎಷ್ಟು ಜನ ಬರ್ತಾರನ್ನ ಗೊತ್ತಾಗಬಿಟ್ಟೈತಿ. ತಲೆನೇ ಕಟ್ಟಿಬಿಟ್ಟೈತೆ ನನಗೂ. ಟೆನ್ಷನ್ ಮಾಡ್ಕೊಂಡು ಹಿಂಗಾಗ್ಬಿಟ್ಟು ಬದಕ ಬೇರೆ ಏನು ಕೆಲಸ ಮಾಡಾಕತ್ತೀನಿ. ನೋಡ್ಬೇಕು ನಮ್ಮ ಅದೃಷ್ಟಕ್ಕೆ ಆ ಕೆಲಸ ನಗ್ತಾರ ಹೋಗೋ ಕೆಲಸ ಕೇಳ. ನೀನು ಕಡಿಮೆ ಆಗಿತ್ತು, ನೀನು ಮಜಾಕ್ ಮಾಡ್ತೀನಿ ಹಿಂಗೆ ಅಂತಾರೆ. ಅದು 2 ಕಡೆ ಸ್ಟಿಕ್ಕಾಗಿ ಕೇಳೀನಿ. ಈಗ ನೋಡ್ಬೇಕು ಏನಾಗುತ್ತೆ. ಏನಿದೆ ನಮ್ದು ಏನು ದುಡ್ತೀವಿ ಅನ್ನೋದು ನೋಡ್ಬೇಕು. ಹಾಗಾಗಿ ಫ್ಲಾಸ್ಕು ಕಟ್ಟಿಗೆ ಒಲೆ ಮೇಲೆ ಮಾಡ್ಕೊಂಡು ಹೋಗೋದು, ಫ್ಲಾಸ್ಕ್ನೇ ಹಾಕ್ಕೊಂಡು ಇಟ್ಕೊಂಡು ಮಾರೋದು ಕಷ್ಟ. ಅದು ಆಗಲ್ರಿ ಆಗ್ದಾರ ಕೆಲಸ. ಯಾಕಂದ್ರೆ ಈ ಹೇಳಿದ್ನಲ್ಲ ಈ ಥರ ಎಲ್ಲ ಐತಿ. ಆಮೇಲೆ ಅದೆಲ್ಲ ಕಸ್ಟಮರ್ಸ್ಗೆ ಅದೆಲ್ಲ ಗೊತ್ತಿರಲ್ರಿ. ಒಟ್ಟಿನಲ್ಲಿ ಅವ್ರು ಕೇಳಿದ್ದು ಕೊಡಬೇಕು ಅಂದಾಗ ಅವರು ಖುಷಿಯಿಂದ ಕುಡಿತಾರೆ. ನಮಗೂ ಒಂದು ಇರ್ತೈತಿ. ಮತ್ತು ಇದು ಮಾಡ್ಕೊಂಡು ಹೋಗ್ಬೇಕು, ವೇಸ್ಟ್ ಆಗಬೇಕು, ಯಾಕೆ ಬೇಕ್ರಿ ಇದೆಲ್ಲ ಅಂತೇಳಿ ಅದನ್ನು ಮಾಡೋಕೆ ಹೋಗಿಲ್ಲ ಅವರು. ಗ್ಯಾಸಿಗೆ ಅವ್ರಿಗೆ ನೋಡೋಣ ಅಂತೇಳಿ ಈ ಥರ ಎಲ್ಲ ಬೇರೆ ಬೇರೆ ಅದಕ್ಕೆ ಪ್ರಯತ್ನ ಮಾಡಕತ್ತಾರೆ. ಇನ್ನೊಂದು ಈ ಕಂದ ರೀ, ಇವ್ನಿಗೆ ಕಣ್ಣು ಕೆಂಪಾಗಿ ನೋಡ್ರಿ. ಮತ್ತೆ ಬೆಳಿಗ್ಗೆ ನೋಡಿ ನಾನು ಈ ತಮ್ಮಕ್ಕೆ ಹೋಗು ಡ್ರಾಪ್ಸ್ ಹಾಕ್ತೀನಿ. ಈ ರೀತಿ ಐತೆ ನೋಡ್ರಿ ಇವತ್ತು ನಮ್ಮ ಸದ್ಯಕ್ಕೆ ನಮ್ಮ ಡೈಲಿ ಲಾಗು ರೂಟೀನ್ ಲಾಗನ ಇಲ್ಲಿಗೆ ಮುಗಿಸ್ತೀವಿ. ಏನಾರು ಹೇಳ್ತೇನೆ ಇನ್ನು ಸ್ವಲ್ಪ ಗೊತ್ತಿಲ್ಲ ಏನು ಹೇಳ್ಬೇಕು. ಏನು ಕೆಲಸ ಇದ್ರೆ ಕೇಳ್ರಿ, ಹೇಳ್ರಿ. ನಾನು ಕೆಲಸಕ್ಕೆ ಬರ್ತೀನಿ. ಕಮೆಂಟ್ ಮಾಡಿ ಹೇಳ್ರಿ ಯಾವೊಂದು ಬೇರೆ ಏನು ಮಾಡ್ಬೋದು ಅಂತೇಳಿ. ನಾನು ಅಂತೀನಿ ಎಲ್ಲ ಬಿಟ್ಟು ಸುಮ್ಮನೆ ಇಷ್ಟ ಮಾಡ್ಕೊಂಡು ತೊಗೊಂಡ್ಬರ್ತಿದ್ದೆ. ಎಷ್ಟು ಇಷ್ಟ ಇದ್ರೊಳಗೆ ನಮ್ಮ ಲೋನ್ ಕಟ್ಟೋದು ಸಾಲ ಮುಗಿಸೋದೆಲ್ಲ ಆಗುತ್ತೆ. ನಿನ್ನ ಪೇಮೆಂಟ್ ಒಳಗೆ ಆಗಲ್ಲ. ಬೇರೆ ಯಾರು ಮಾಡ್ತಾರೆ ನಂಗೆ ಗೊತ್ತಿಲ್ಲ. ನನಗಂತೂ ಅಷ್ಟು ಭರವಸೆ ಇಲ್ಲ.
ಸದ್ಯಕ್ಕೆ ಮುಂದೇನಂತ ಗೊತ್ತಿಲ್ಲ. ಈಗ ನಮ್ಗೆ ಸಡನ್ಲಿ ಒಂದು ಹೂವನ್ನ ಹೂ ಅಂತಿಲ್ಲ, ಹೂ ಅಂದ್ಬಿಟ್ರೆ ಮಂತು ಬರ್ತದೆ. ಕಟ್ಟು ಎಷ್ಟು ತಗೊಂಡದ ಅದ್ರೊಳಗೆ ಕಣ್ಣು ತೆಗೆಯತ್ತೆ ತಿಂಗಳು ಮುಗಿರ್ತೈತಿ. ಮೊನ್ನೆ ಕಟ್ಟಿವಿ ಅನ್ಸಿರ್ತೈತಿ, ಅದೇ ಒಂದು ತಿಂಗಳು ಆಗಿರ್ತೈತಿ, ಮತ್ತೊಂದು ಕಂತು ಬಂದಿರ್ತೈತಿ. ಸಾಲ ಇಲ್ಲ ಅಂದ್ರೆ ಬಿಸ್ನೆಸ್ ಆಗಿರ್ತಿದ್ರು ಇವರು. ಸೇವಾ ಅಲ್ಲ ದೇಶ ಚೆನ್ನಾಗುತ್ತೆ ಅಂತೇಳಿ ಗ್ಯಾಸ್ಟಿಗೆ ಅವ್ರಿಗೆ ಆರಾಮಾಗಿ ರೆಸ್ಟ್ ಆದಂಗೆ ಆಕೈತೆ. ಕೋವಿಡ್ ಒಳಗೆ ಹಂಗಾಗೈತ್ರಿ. ಕೋವಿಡ್ ಒಳಗೆ 2 ತಿಂಗಳು 2 ತಿಂಗಳು ನಿಮ್ಮೂರಾಗ 1 ತಿಂಗಳು ಇಲ್ಲಿ ನಮ್ಮೂರಾಗ 2 ತಿಂಗಳ ಇಲ್ದು 2 ತಿಂಗಳ 3 ತಿಂಗಳು ಹಂಗೆ ಟೈಮ್ ಕಳೆದಿದ್ರು. 1 ದಿವಸ ಹೊರಗೆ ಹೋಗಿಲ್ಲ. ಹಂಗೆ ಮಾಡ್ತಿದ್ರು, ಹಂಗೆ ಇದ್ದಿದ್ರು. ಆದ್ರೆ ಇದು ಹಂಗಿಲ್ರಿ. ಅವಾಗೆಲ್ಲ ಸಾಲಾಗೆಲ್ಲ ಏನೇ ಇದ್ದಿತ್ತು ನಮ್ದು. ಬಾಡಿಗೆ ಮನೆ ಇದ್ದಿದ್ರು, ಬಾಡಿಗೆ ಮನೆ ಇದ್ದು ಅಂದ್ರೆ ಟೆನ್ಷನ್ ಇರಲಿಲ್ಲ. ಕೈಲಿ ಬಾಡಿಗೆ ಕಟ್ಟಿವಿ ಅಲ್ಲ. ಈಗ ಹಿಂಗೈತ್ರಿ. ನೋಡಣ್ರಿ ಏನೆಲ್ಲ ಆಗೈತೆ. ಆಮೇಲೆ ನಿಮ್ಗೆ ಬೇರೆ ಏನಾರ ಕೆಲಸ ಐಡಿಯಾ ಇದ್ರೆ ಸ್ವಲ್ಪ ನಮಗೂ ಹೇಳ್ರಿ, ಕಮೆಂಟ್ ಒಳಗೆ ತಿಳಿಸ್ರಿ. ನಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ನಾವು ಕೈ ಹಾಕ್ತೀವಿ. ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.